ನಾಡಿನ ಹಿರಿಯ ಸಾಹಿತಿ, ಚಿಂತಕ, ವಿಮರ್ಶಕ, ಲೇಖಕ ಡಾಕ್ಟರ್ UR ಅನಂತಮೂರ್ತಿಯವರ ನಿಧನದ ಸುದ್ದಿ ಕನ್ನಡಿಗರ ಅಚ್ಚುಮೆಚ್ಚಿನ ದಿನಪತ್ರಿಕೆ ಕನ್ನಡಪ್ರಭದಲ್ಲಿ ತೀರಾ ವಿಶಿಷ್ಟವಾಗಿ ಮೂಡಿಬಂದಿರುವ ಪರಿ ಇದು. ಪತ್ರಿಕೆಯ ಶನಿವಾರದ ಸಂಚಿಕೆಯ ಬಹುತೇಕ ಪುಟಗಳನ್ನ ನಮ್ಮನ್ನಗಲಿದ ಗಣ್ಯರ ವಿಶಿಷ್ಟ ವಿರಳ ಗುಣಗಳನ್ನ ಬಣ್ಣಿಸಲು ಮೀಸಲಿಟ್ಟಿರೋದು ಪತ್ರಿಕೆಯ ವಿಭಿನ್ನ ಅಭಿರುಚಿಗೆ ಸಾಕ್ಷಿಯಾಗಿದೆ. ಯಾವುದೇ ದೊಡ್ಡ ಘಟನೆ ನಡೆದಾಗ ಮರುದಿನ ಅದು ದಿನಪತ್ರಿಕೆಗಳಲ್ಲಿ ಬಿಂಬಿತವಾಗುತ್ತೆ. ಇದು ಒಂದು ರೀತಿ ಸವಾಲಿನ ಕೆಲಸ. ಪೈಪೋಟಿ ಅನ್ನೋದಕ್ಕಿಂತ ತಮ್ಮತನವನ್ನ ಉಳಿಸಿಕೊಂಡು ಅತ್ಯಾಕರ್ಷಕವಾಗಿ ಪತ್ರಿಕೆಯನ್ನ ಕಟ್ಟಿಕೊಡೋದು ಅತ್ಯಂತ ಜವಾಬ್ದಾರಿಯುತ ಕಾರ್ಯ. ಇಂತಹದೇ ಒಂದು ಮಹತ್ತರ ಜವಾಬ್ದಾರಿಯುತ ಕೆಲಸಕ್ಕೆ ಸಾಕ್ಷಿಯಾದದ್ದು ಕನ್ನಡಪ್ರಭ. ಇಡೀ ಪತ್ರಿಕೆಯ ಸಿಬ್ಬಂದಿಯ ಕಾರ್ಯಕ್ಷಮತೆ ಇಂದಿನ ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಿಂಬಿತವಾಗಿದೆ. ಇದು ಸಾಧ್ಯವಾಗಬೇಕಾದ್ರೆ ಇಡೀ ಪತ್ರಿಕಾ ಕಚೇರಿ ಅತೀವ ಚಟುವಟಿಕೆಯಿಂದಿರಬೇಕು. ವಿವಿಧ ವಿಭಾಗಗಳ ಸಿಬ್ಬಂದಿ ಅವಿರತ ಶ್ರಮಿಸಬೇಕು. ಅದರಲ್ಲೂ ಸಂಜೆ ಮೇಲೇನಾದ್ರೂ ಘಟನೆ ನಡೆದರಂತೂ ದುಪ್ಪಟ್ಟು ವೇಗದಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅನಂತಮೂರ್ತಿಯವರ ನಿಧನದ ಸುದ್ದಿ ತಲುಪಿದಾಗ ಸಂಜೆ 6:30 ದಾಟಿತ್ತು. ಪತ್ರಿಕೆಯಲ್ಲಿ ಏನನ್ನ ಹೇಗ್ ಕೊಡಬೇಕು, ಲೇಔಟ್ ಹೇಗಿರಬೇಕು ಎಂಬ ಬಗ್ಗೆ ಎಲ್ಲರ ಅಭಿಪ್ರಾಯ ಪಡೆದು ಪತ್ರಿಕೆ ಹೀಗಿರಬೇಕು ಎಂಬ ನಿರ್ಧಾರಕ್ಕೆ ಬಂದ ನಂತರ ಎಲ್ಲರೂ ತಮ್ಮ ತಮ್ಮ ಕಾರ್ಯಕ್ಷೇತ್ರಕ್ಕೆ ಧುಮುಕಿದ್ರು. ನಿನ್ನೆ ಏನಾಯಿತು ಅಂತಂದರೆ ಸುಮಾರು ಒಂದು 3 ಗಂಟೆ 4 ಗಂಟೆ ಹೊತ್ತಿಗೆ ನಮಗೊಂದು ಸುದ್ದಿ ಬಂತು. ಏನು ಅಂತಂದರೆ ಅನಂತಮೂರ್ತಿಯವರ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಆಗ್ತಾ ಇದೆ, ಅವರು ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಬಂದಿದ್ದರಿಂದ ನಾವು ಅವ್ರ ಬಗ್ಗೆ ಯಾವುದೇ ಒಂದು ವಿಶೇಷ ಪುಟವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಸಾಯಂಕಾಲ 6 ಗಂಟೆಗೆ ಮೀಟಿಂಗನ್ನು ಮುಗಿಸಿ ಬಂದ ನಂತರ ಸುಮಾರು 6:30 7 ಗಂಟೆ ಹೊತ್ತಿಗೆ ನಮ್ಮ ಚಾನಲ್ನಲ್ಲಿ ಸುದ್ದಿ ಬಿತ್ತರಾಗ್ತಾ ಇತ್ತು, ಅನಂತಮೂರ್ತಿಯವರು ವಿಧಿವಶರಾಗಿದ್ದಾರೆ ಅಂತ. ಹೀಗಾಗಿ ನಾವೊಂದು 7 ಗಂಟೆಗೆ ಒಂದು ಮೀಟಿಂಗ್ ಮಾಡಿ ಅನಂತಮೂರ್ತಿಯವ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಸಂಚಿಕೆಯನ್ನು ತರಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ನಮಗೆ ಡೆಡ್ಲೈನ್ ಅಂತಂದರೆ 10 ಗಂಟೆಗೆ, ಅಂದರೆ 3 ತಾಸಿನ ಅವಧಿಯಲ್ಲಿ ಸರಿಸುಮಾರು ಒಂದು 8 ಪುಟಗಳನ್ನು ತರುವಂಥ ಒಂದು ನಿರ್ಧಾರವನ್ನು ನಾವು ಮಾಡಿದ್ವಿ. 7 ಗಂಟೆಗಿಂತ ಪೂರ್ವದಲ್ಲಿ ನಮಗೆ ಒಂದು ಅಕ್ಷರವನ್ನು ಕೂಡ ನಾವು ಬರೆದಿರಲಿಲ್ಲ ಅಂತ. ನಂತರ ನಮಗೆ ಸಿಕ್ಕಂಥ 3 ತಾಸಿನಲ್ಲಿ ಸುಮಾರು ಒಂದು 8 ಪುಟಗಳನ್ನು ನಾವು ನಿನ್ನೆ ಅನಂತಮೂರ್ತಿಯವ್ರ ಬಗ್ಗೆನೇ ಡೆಡಿಕೇಟ್ ಮಾಡಿದ್ವಿ. ನಿಶ್ಚಿತವಾಗಿಯೂ ಕೂಡ ಅನಂತಮೂರ್ತಿಯವರು ಅಂಥ ಒಂದು ಟ್ರೀಟ್ಮೆಂಟಿಗೆ ಅರ್ಹರಾದಂಥ ಒಬ್ಬ ಸಾಹಿತಿ. ಹೀಗಾಗಿ ನಾವು ಅವರ ಬಗ್ಗೆ ವಿಶೇಷ ಪುಟಗಳನ್ನು ಮಾಡಿ ಅವರ ಎಲ್ಲ ಇಡೀ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ನಿನ್ನೆ ನಾವು ಮಾಡಿದ್ವಿ. ಇದೆಲ್ಲದರ ಪ್ರತಿಫಲವಾಗಿ ರೂಪುಗೊಂಡದ್ದು ಕನ್ನಡಪ್ರಭದ ಶನಿವಾರದ ಸಂಚಿಕೆ.
ನಾಡಿನ ಸಾಹಿತಿ ಡಾಕ್ಟರ್ ಯು.ಆರ್. ಅನಂತಮೂರ್ತಿಯವರ ನಿಧನದ ವಾರ್ತೆಗೆ ನೀಡಿದ ಹೆಡ್ಲೈನ್ ಅನಂತನಿಲ್ಲದ ನಾಡಿನ ನೀರವತೆಯನ್ನ ಬಿಂಬಿಸುತ್ತೆ. ಹಿರಿಯ ಚೇತನದ ಕಥಾ ಸಂಕಲನಗಳು ಮತ್ತು ಕಾದಂಬರಿಯ ಹೆಸರುಗಳನ್ನೇ ಹೆಡ್ಲೈನ್ನಲ್ಲಿ ಬಳಸಿರೋದು ವಿಶೇಷ ಅರ್ಥ ಕೊಟ್ಟಿದೆ. ಮತ್ತೆ ಹುಟ್ಟಿ ಬಂದು ಬದುಕುತ್ತೀಯಾ ಎಂದು ವಿಧಿಯೇನಾದ್ರೂ ಕೇಳಿದ್ರೆ ನಾನೇನ್ ಹೇಳ್ತೇನೆ ಗೊತ್ತಿಲ್ಲ. ಬೆಳೆಯುವುದರಲ್ಲಿ ಇರುವ ಬಾಧೆ ಸುಖದ್ದು ಖಂಡಿತ ಇಲ್ಲ, ಕೇವಲ ನೋವಿನದೂ ಅಲ್ಲ. ಅದು ಇದೇ ಅಷ್ಟೇ, ಮನುಷ್ಯ ಮಾತ್ರರಾದ ನಮಗೆಲ್ಲರಿಗೂ ಇದೆ. ಅನಂತಮೂರ್ತಿಯವರ ಈ ಚಿಂತನೆಯನ್ನ ಗ್ರಂಥ ಭಂಡಾರದಿಂದ ಹೆಕ್ಕಿ ಹೆಡ್ಲೈನ್ ಅಡಿಯಲ್ಲಿ ಬಳಸಿರೋದು ಮುಖಪುಟಕ್ಕೆ ಮೆರುಗು ತಂದಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಹಳ್ಳಿಯಲ್ಲಿ ಹುಟ್ಟಿದ ಅನಂತಮೂರ್ತಿಯವರ ಬಾಲ್ಯದಿಂದ ಹಿಡಿದು ಮೇರು ಸಾಹಿತಿಯಾಗಿ ರೂಪುಗೊಂಡ ಬಗೆ, ಅವರ ಬದುಕಿನ ಸಂಪೂರ್ಣ ಚಿತ್ರಣವನ್ನ ಬಹಳ ಸುಂದರವಾಗಿ ಮೂಡಿಸಿದೆ ಕನ್ನಡಪ್ರಭದ 2ನೇ ಪುಟ. ಅದರಲ್ಲೂ ಅನಂತಮೂರ್ತಿಯವರ ಕೃತಿಗಳ ಹೆಸರನ್ನಷ್ಟೇ ಪ್ರಕಟಿಸದೆ ಅವರ ಪುಸ್ತಕಗಳ ಮುಖಪುಟಗಳನ್ನ ಮುದ್ರಿಸಿ ವಿಭಿನ್ನ ಚಿಂತನೆ ಮೆರೆದು ಇತರರಿಗಿಂತ ತಾನು ಭಿನ್ನ ಎಂಬುದನ್ನು ಮತ್ತೊಮ್ಮೆ ನಿರೂಪಿಸಿದೆ. ಅನಂತಮೂರ್ತಿಯವರು ನಡೆದು ಬಂದ ದಾರಿ ಪತ್ರಿಕೆಯ 3ನೇ ಪುಟದಲ್ಲಿ ಬಿಂಬಿತಗೊಂಡಿದೆ. ಇಲ್ಲಿ ಮೂರ್ತಿಯವರ ತೋಟದ ಮೇಲಿನ ಪ್ರೀತಿ, ಸ್ನೇಹಿತರ ವಲಯ ಮತ್ತಿತರ ಕುತೂಹಲಕರ ವಿಷಯಗಳಿಗೆ ಒತ್ತು ನೀಡಲಾಗಿದೆ. ತಮಗೆ ಇಂಗ್ಲಿಷ್ ಬೋಧಿಸಿದ ಗುರು ಎಂ ರಾಮರಾಯರ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ಅನಂತಮೂರ್ತಿಯವರು ಬರೆದುಕೊಟ್ಟ ಲೇಖನ ಪ್ರಕಟಿಸಿ ಇತಿಹಾಸವನ್ನೂ ಕೆದಕುವ ಪ್ರಯತ್ನ ಮಾಡಲಾಗಿದೆ. ತಮ್ಮ ವಿಭಿನ್ನ ಚಿಂತನೆಯಂತೆಯೇ ವಿಶಿಷ್ಟ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡವರು ಅನಂತಮೂರ್ತಿ. ಯಾವತ್ತೂ ಗ್ಲಾಮರಸ್ ಆಗಿಯೇ ತಮ್ಮನ್ನು ತಾವು ಪ್ರೆಸೆಂಟ್ ಮಾಡ್ಕೋತಿದ್ರು. ಸಮಾರಂಭ ಸನ್ನಿವೇಶಕ್ಕೆ ತಕ್ಕಂತೆ ಅವರ ಡ್ರೆಸ್ ಕೋಡ್ ಇರಬೇಕಂತ ಸದಾ ಎಚ್ಚರ ವಹಿಸ್ತಾ ಇದ್ರು. ಇದೆಲ್ಲವೂ ಪತ್ರಿಕೆಯ 4ನೇ ಪುಟದಲ್ಲಿ ಬಿಂಬಿತಗೊಂಡಿದೆ. ವಿಭಿನ್ನ ಫೋಟೋಗಳ ಮೂಲಕ ಅನಂತಮೂರ್ತಿಯವರ ಲೈಫ್ ಸ್ಟೈಲ್ ತೋರಿಸುವ ಜೊತೆಗೆ ಹಿರಿಯ ಸಾಹಿತಿ ನಾಡಿನ ಗಣ್ಯರೊಂದಿಗೆ ಕಳೆದ ಮಧುರ ಕ್ಷಣಗಳನ್ನು ಅನಂತ ಅವತಾರದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅನಂತಮೂರ್ತಿಯವರ ಕೊಡುಗೆಯನ್ನ ಕಟ್ಟಿಕೊಟ್ಟಿರುವ ನಾಡಿನ ವಿವಿಧ ಸಾಹಿತಿಗಳು, ಚಿಂತಕರ ನುಡಿನ ಮನಗಳಿಗೆ 5 ಮತ್ತು 6ನೇ ಪುಟದಲ್ಲಿ ಸ್ಥಾನ ನೀಡಲಾಗಿದೆ. ಲೇಖನಗಳಲ್ಲಿ ಅನಂತಮೂರ್ತಿಯವರೊಂದಿಗೆ ಒಡನಾಟವನ್ನ ಸ್ಮರಿಸಿರೋದು ವಿಶೇಷವಾಗಿದೆ. ಇದರೊಂದಿಗೆ ಚಿಂತಕರ ಸಾವಿಗೆ ಕಂಬನಿ ಮಿಡಿದ ನಾಡಿನ ಗಣ್ಯರ ಅಭಿಪ್ರಾಯಗಳನ್ನು ವಿಶಿಷ್ಟವಾಗಿ ಪ್ರಕಟಿಸಲಾಗಿದೆ. ಓದುಗರಿಗೆ ತಾಜಾವಾದ ಮತ್ತು ಅಕ್ಯುರೇಟ್ ಆದ, ಸೂಕ್ತವಾದ, ಖಚಿತವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಡೀ ತಂಡ ಕೆಲಸ ಮಾಡಿತು. ಎಲ್ಲ ಲೇಖಕರಿಗೆ ನಾವು ಫೋನ್ ಮಾಡಿದ್ವಿ, ಲೇಖನಗಳನ್ನು ತರಿಸ್ಕೊಂಡ್ವಿ, ಪ್ರತಿಕ್ರಿಯೆಗಳನ್ನು ತರಿಸ್ಕೊಂಡ್ವಿ, ನಮ್ಮ ಆರ್ಕೈವ್ಸ್ಗಳನ್ನು ತಡಕಾಡಿದ್ವಿ. ಎಲ್ಲೆಲ್ಲಿ ಸಿಗ್ತದೋ ಅಲ್ಲೆಲ್ಲ ಮಾಹಿತಿಗಳನ್ನು ಪೂರ್ಣಗೊಳಿಸ್ಕೊಂಡು ಸಂಗ್ರಹಿಸಿ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ವಿ. ಒಟ್ಟಾರೆ ಒಂದು ತಂಡವಾಗಿ ಇಡೀ ರಾತ್ರಿ ಕೆಲಸ ಮಾಡಿ ಓದುಗರಿಗೆ ಅತ್ಯುತ್ಕೃಷ್ಟವಾದ ಕನ್ನಡ ಪತ್ರಿಕೋದ್ಯಮದಲ್ಲೇ ಮೊದಲೇ ಎನಿಸಿದಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಕನ್ನಡಪ್ರಭ ಇವತ್ತು ಯಶಸ್ವಿಯಾಗಿದೆ. ಇಡೀ ಪತ್ರಿಕೆಯ ತೂಕವೇ ಒಂದೆಡೆಯಾದ್ರೆ ಪತ್ರಿಕೆಯ 7ನೇ ಪುಟದ್ದೇ ಒಂದು ತೂಕ. ಇದಕ್ಕೆ ಅನಂತಮೂರ್ತಿಯವರ ರೇಖಾಚಿತ್ರ ಬಳಸಿರೋದು ಕಾರಣ. ಚಿತ್ರಕಾರ ಸುಧಾಕರ್ ದರ್ಬೆಯವರ ಕೈಚಳಕದಲ್ಲಿ ಮೂಡಿ ಬಂದಿರುವ ಮೂರ್ತಿಯವರ ರೇಖಾಚಿತ್ರ ಜೀವಂತಿಕೆಯಿಂದ ಕೂಡಿದ್ದು ಅತ್ಯಂತ ಸಹಜವಾಗಿದೆ. ಅಲ್ಲದೆ ಹಿರಿಯ ಪತ್ರಕರ್ತ ಕೆ ಸತ್ಯನಾರಾಯಣ ಅವರ ಲೇಖನ ಪ್ರಕಟಿಸಿ ಮೂರ್ತಿಯವರ ವಿಭಿನ್ನ ಆಯಾಮವನ್ನು ಪರಿಚಯಿಸಲಾಗಿದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚು ಮತ್ತು ಖಚಿತವಾದ ಮಾಹಿತಿಯನ್ನು ಸಂಗ್ರಹಿಸುವಂಥ ಜವಾಬ್ದಾರಿ ಪತ್ರಕರ್ತರ ಮೇಲೆ ಇರುತ್ತೆ. ಕೆಲವ್ರ ಹತ್ರ ಆರ್ಟಿಕಲನ್ನು ಬರೆಸುವಂಥದ್ದು. ಯಾಕಂದರೆ ಈ ಥರದ ಸುದ್ದಿಗಳು ಖಚಿತ ಆಗೋ ತನಕ ನಾವು ಯಾರ ಹತ್ರನೋ ಒಬ್ಬ ವ್ಯಕ್ತಿ ಬಗ್ಗೆ ಲೇಖನ ಬರ್ಕೊಡಿ ಅಂತ ಕೇಳೋದು ಅಷ್ಟು ಸೂಕ್ತ ಆಗಲ್ಲ. ಹಾಗಾಗಿ
ಎಲ್ಲವೂ ಕೂಡ ಅವರ ನಿಧನ ವಾರ್ತೆ ಖಚಿತ ಆದ ನಂತರನೇ ಆಗಬೇಕಾಗಿರೋ ಕೆಲಸ ಆಗಿರೋದ್ರಿಂದ ಬಹಳ ಒತ್ತಡದಲ್ಲಿ ನಿನ್ನೆ ಆ ಕೆಲಸವನ್ನು ಮತ್ತು ಅತ್ಯಂತ ಸಮರ್ಪಕವಾಗಿ ನಮ್ಮ ಕನ್ನಡಪ್ರಭ ತಂಡದವರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಅನಂತಮೂರ್ತಿಯವರ ವಿಭಿನ್ನ ವ್ಯಕ್ತಿತ್ವ, ಜೀವನ ಶೈಲಿ ಮತ್ತು ಸಾಹಿತ್ಯ ಕೃಷಿಯೆಡೆಗೆ ಸೂಕ್ಷ್ಮವಾಗಿ ಬೆಳಕು ಚೆಲ್ಲುವ ಸಂಪಾದಕೀಯ ಅರ್ಥಪೂರ್ಣವಾಗಿದೆ. ಇನ್ನು ಅನಂತಮೂರ್ತಿ ಅಂದ್ರೆ ವಿವಾದ ಅಂದ್ರೆ ಅನಂತಮೂರ್ತಿ ಅನ್ನುವಷ್ಟು ಘಟನೆಗಳು ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿದ್ವು. ಇದರ ಬಗ್ಗೆಯೂ ಬೆಳಕು ಚೆಲ್ಲುವ ಲೇಖನವನ್ನ 9ನೇ ಪುಟದಲ್ಲಿ ಪ್ರಕಟಿಸಿ ಮೂರ್ತಿಯವರ ವ್ಯಕ್ತಿತ್ವ ಪರಿಚಯದ ಪರಿಪೂರ್ಣತೆ ಮೆರೆಯಲಾಗಿದೆ. ಇದೆಲ್ಲದರ ನಡುವೆ ಮೂರ್ತಿಯವರಿಗಿದ್ದ ರಾಜಕೀಯ ನಂಟಿನ ಸುದ್ದಿಗೆ ಮಹತ್ವ ನೀಡಿದ್ದಲ್ಲದೆ ವಿಭಿನ್ನ ದೃಷ್ಟಿಕೋನಗಳನ್ನು ಪರಿಚಯಿಸುವ ಸುದ್ದಿಗಳನ್ನು ಪ್ರಕಟಿಸಲಾಗಿದೆ. ಇನ್ನೂ ವಿಶೇಷವೆಂದರೆ ಸಾಧ್ಯವಾದೆಡೆಯಲ್ಲೆಲ್ಲ ಅನಂತಮೂರ್ತಿಯವರ ಕಥಾ ಸಂಕಲನ, ಕಾದಂಬರಿಗೆ ಸಾಹಿತ್ಯದ ಹೆಸರುಗಳನ್ನು ಬಳಸಿರುವುದು ವಿಶಿಷ್ಟವಾಗಿದೆ. ಹೀಗೆ ಎಲ್ಲರ ಪರಿಶ್ರಮದಿಂದ, ವಿಶಿಷ್ಟ ವಿನ್ಯಾಸದಿಂದ, ಕಲರ್ಫುಲ್ ಮಾಹಿತಿಯಿಂದ ಅತ್ಯಾಕರ್ಷಕವಾಗಿ ಮೂಡಿಬಂದಿರುವ ಕನ್ನಡ ಪ್ರಭ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ.